ಈಗಿನ ಪೊಲ್ಯೂಷನ್ಗಳಲ್ಲಾಗಿರ್ಬೋದು ಅಥವಾ ಸ್ಟ್ರೆಸ್ಸಲ್ಲಾಗಿರ್ಬೋದು ಏರ್ ಫಾಲ್ ಅನ್ನೋದು ತುಂಬಾ ಹೆಚ್ಚಾಗಿ ಕಾಡ್ತಾ ಇದೆ. ಸೊ ಏರ್ ಸ್ಟ್ರೈಟ್ನಿಂಗ್ಗೆ ಅಥವಾ ಏರ್ ಫಾಲ್ ನಿಲ್ಲಿಸೋದಕ್ಕೆ ಮತ್ತೆ ನ್ಯೂ ಹೇರ್ ಗ್ರೋತ್ ಆಗೋದಕ್ಕೆ ಎಲ್ಲದಕ್ಕೂ ಸೇರಿ ಒಂದೇ ಹೋಮ್ ರೆಮಿಡಿಯನ್ನು ಇವತ್ತು ನಾವು ತಿಳಿಸ್ಕೊಡ್ತೀವಿ ಬನ್ನಿ. ನ್ಯೂ ಹೇರ್ ಗ್ರೋತ್ಗೆ ಅಥವಾ ಏರ್ ಫಾಲಿಗೆ ಅಥವಾ ಏರ್ ಸ್ಟ್ರೆಂಥನಿಂಗ್ಗೆ ಮೂರಕ್ಕೂ ಸೇರಿ ಮೂರು ಪ್ರಾಬ್ಲಮ್ಗೂ ಸೇರಿ ಒಂದೇ ಹೋಮ್ ರೆಮಿಡಿಯನ್ನು ನಾವು ಮಾಡ್ಕೊಳ್ಬೋದು. ಸೊ ಇದು ಆಯಿಲ್ ಫಾರ್ಮಲ್ಲಿ ಇರಬೇಕು. ಸೊ ಇದನ್ನು ನಾವು ಮಾಡ್ಕೊಳ್ಳೋದಕ್ಕೆ ನಾವು ಮೊದಲನೇದಾಗಿ ಒಂದು ಆನಿಯನನ್ನು ಚೆನ್ನಾಗಿ ಚಾಪ್ ಮಾಡಿ ಅದನ್ನು ವಾಶ್ ಮಾಡಿ ಚಾಪ್ ಮಾಡಿ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಜ್ಯೂಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಆನಿಯನ್ ಜ್ಯೂಸ್ ಅಥವಾ ಆನಿಯನ್ ಏನಿದೆ ಅದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ಅದು ನಮ್ಮ ಕೂದಲಿನ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ನಿವಾರಿಸಲು ತುಂಬಾ ಹೆಲ್ಪ್ಫುಲ್ ಆಗಿದೆ. ಹಾಗೂ ನಂತರ ನಾವು ಯೂಸ್ ಮಾಡಿರೋದು ಆಲೋವೆರಾ ಜೆಲ್. ಆಲೋವೆರಾ ಜೆಲ್ ಬಂದು ನಾವು ನಾರ್ಮಲ್ ಆಗಿ ನಮ್ಮ ಪಾಟಲ್ ಸಿಗೋದನ್ನು ಯೂಸ್ ಮಾಡ್ಕೋಬಹುದು ಅಥವಾ ಮಾರ್ಕೆಟ್ ಅಲ್ಲಿ ಆರ್ಗ್ಯಾನಿಕ್ ಆಗಿ ಸಿಗೋದಂತನ್ನು ಯೂಸ್ ಮಾಡಬಹುದು. ಸೊ ಏರ್ ಸ್ಟ್ರೈಟ್ನಿಂಗು ಹಾಗೆ ಏರ್ ಫಾಲು ಮತ್ತೆ ನ್ಯೂ ಹೇರ್ ಗ್ರೋತ್ ಆಗೋದಕ್ಕೋಸ್ಕರ ಎಲ್ಲದಕ್ಕೂ ಸೇರಿ ಒಂದು ಸಿಂಪಲ್ ರೆಮಿಡಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ನಾವು ಆಯಿಲ್ ಫಾರ್ಮ್ ಅಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೆಮಿಡಿ ಏನಪ್ಪಾ ಅಂತಂದ್ರೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಸೊ ಆಲೋವೆರಾ ಜೆಲ್ಲಲ್ಲಿ ವಿಟಮಿನ್ ಎ ಹಾಗೂ ವಿಟಮಿನ್ ಬಿ ಹಾಗೂ ವಿಟಮಿನ್ ಬಿ12 ಇರೋದ್ರಿಂದ ಹೇರ್ ಅನ್ನ ಸಿಲ್ಕಿ ಆಗಿ ಹಾಗೂ ಶೈನಿ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ನಂತರ ಕೊನೆಯದಾಗಿ ನಾವು ಯೂಸ್ ಮಾಡ್ತಾ ಇರೋದು ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್ ಎಲ್ರಿಗೂ ಗೊತ್ತಿರೋ ಹಾಗೆ ಅದು ನಮ್ಮ ಹೇರ್ಗೆ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಈಗ ಈ ಮೂರು ಇಂಗ್ರೀಡಿಯೆಂಟ್ ಅನ್ನ ಯೂಸ್ ಮಾಡಿಕೊಂಡು ಹೇಗೆ ಆಯಿಲ್ ಫಾರ್ಮ್ ಆಗಿ ಹೋಮ್ ರೆಮಿಡಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಸೊ ಏರ್ ಸ್ಟ್ರೆಂಥನಿಂಗ್ ಆಯಿಲ್ ಅಂತ ಹೇಳಿದೆ, ಆಯಿಲ್ ಫಾರ್ಮಲ್ಲಿ ಮಾಡ್ಕೋಬೇಕು ಅಂತ. ಸೊ ನಾವು ಮೊದಲಿಗೆ ಇದಕ್ಕೆ ಒಂದು ಬೌಲಿಗೆ ಆನಿಯನ್ ಜ್ಯೂಸನ್ನು ಹಾಕ್ಕೊಳ್ಳೋಣ. ನಾನು ಆಗಲೇ ಹೇಳಿರೋ ಹಾಗೆ ಆನಿಯನನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಜ್ಯೂಸನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ಆನಿಯನ್ ಜ್ಯೂಸ್ಗೆ 4 to 5 ಟೇಬಲ್ ಸ್ಪೂನ್ಸ್ ಆಫ್ ಆನಿಯನ್ ಜ್ಯೂಸ್ ಹಾಗೂ 1 ಸ್ಪೂನ್ ಆಲೋವೆರಾ ಜೆಲ್, ನಂತರ ಕೋಕೋನಟ್ ಆಯಿಲ್. ಆ್ಯಸ್ ಯೂಶುವಲ್ ಏರ್ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು. ಕೋಕೋನಟ್ ಆಯಿಲ್ನ 2 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿ ಆಯಿಲ್ ಫಾರ್ಮ್ ಆದಮೇಲೆ ಕ್ಲೀನಾಗಿ ಸ್ಕ್ಯಾಲ್ಪು ಹೇರು ಎಲ್ಲದಕ್ಕೂ ಅಪ್ಲೈ ಮಾಡಿ 1 ಅವರ್ ಬಿಡಬೇಕಾಗತ್ತೆ. ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿ ನೋಡಿ, ರಿಸಲ್ಟ್ನ ನೀವೇ ಹೇಳ್ತೀರಾ. ಇತ್ತೀಚೆಗಂತೂ ಎಲ್ಲರೂ ಏರ್ ಫಾಲ್ ಅಂತ ಕೇಳೋದೇ ಆಗಿದೆ. ಎಲ್ಲರಲ್ಲೂ ಏರ್ ಫಾಲ್ ಪ್ರಾಬ್ಲಮ್ಸ್ ಕಾಮನ್ ಆಗೋಗಿದೆ. ಸೊ ಯಾವುದ್ಯಾವುದೋ ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ನಾವು ಫ್ರೀ ಇದ್ದಾಗ ಜಸ್ಟ್ ಸಿಂಪಲ್ ಐಟಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ ರೆಮಿಡಿಯನ್ನು ಮಾಡಿಕೊಂಡು ನಾವು 1 ಅವರ್ ಸುಮ್ಮನೆ ನೆನೆಸಿಟ್ರೆ ಸಾಕು. ಸೊ ಶೈನಿ ಆದ ಏರು ಸ್ಟ್ರೆಂತ್ ಆಗಿ ಏರ್ ಫಾಲ್ ಆಗದೆ ಇರೋಂಗೆ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನಾವು ಯೂಶಲಿ ನೋಡ್ಬೋದು ಇತ್ತೀಚೆಗೆ ಬರುವಂಥ ಶ್ಯಾಂಪು ಆಗಿರ್ಬೋದು ಅಥವಾ ಏರ್ಗೆ ರಿಲೇಟೆಡ್ ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಆನಿಯನ್ ಮಿಕ್ಸ್ ಇರುತ್ತೆ. ಸೊ ನಾವು ಇಂಡೈರೆಕ್ಟಾಗಿ ಆನಿಯನನ್ನು ಯೂಸ್ ಮಾಡೋದ್ರ ಬದಲು ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ಏರ್ ಸ್ಟ್ರೆಂಥನಿಂಗ್ ಆಯಿಲ್ ರೆಡಿ ಆಗಿದೆ. ಇದನ್ನು ನಾವು ತಲೆಗೆ ಸ್ನಾನ ಮಾಡುವ 1 ಅವರ್ ಮುಂಚೆ ತಲೆಗೆ ಅಪ್ಲೈ ಮಾಡಿ ಸ್ಕ್ಯಾಲ್ಪ್ಗೆ ಹಾಗೆ ಏರ್ಗೆ ಎಲ್ಲ ಅಪ್ಲೈ ಮಾಡಿ 1 ಅವರ್ ಹಾಗೆ ಬಿಡಬೇಕಾಗುತ್ತೆ. 1 ಅವರ್ ಬಿಟ್ಟು ನಾರ್ಮಲ್ ನೀರಲ್ಲಿ ಸ್ನಾನ ಮಾಡಿ ಹಾಗೆ ನಂತರ ಶ್ಯಾಂಪು ಹಚ್ಚಿ ಸ್ನಾನ ಮಾಡೋದ್ರಿಂದ ಕೂದಲು ಶೈನಿ ಆಗಿ ಹಾಗೂ ಸ್ಟ್ರೆಂಥನಿಂಗ್ ಆಗಿ ತುಂಬ ದಟ್ಟವಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು.